ಜೈಲಿನಲ್ಲಿರುವಂಥ ನಟ ದರ್ಶನ್ಗೆ ಚಳಿ ತುಂಬ ಕಾಡ್ತಾ ಇದೆಯಂತೆ. ಯಾಕಂದರೆ ಸರಿಯಾದಂಥ ಬೆಡ್ಶೀಟ್ ಇಲ್ಲ ಅನ್ನುವಂಥದ್ದು ದರ್ಶನ್ ಅವರ ವಾದ. ಹೀಗಾಗಿ ಇವತ್ತು ನೇರವಾಗಿ ಕೋರ್ಟನ್ನೇ ಕೇಳ್ಬಿಟ್ರು, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಚಳಿ ತಡ್ಕೊಳಕ್ಕಾಗ್ತಾರ, ದಯಮಾಡಿ ಬೆಡ್ಶೀಟ್ ಕೊಡಿ ಅಂತ. ಅಂತಿಮವಾಗಿ ಅವರ ಮನವಿಯನ್ನು ಪುರಸ್ಕರಿಸುವಂಥ ಕೋರ್ಟ್ ಈಗ ಬೆಡ್ಶೀಟ್ ಕೊಡೋದಕ್ಕೆ ಜೈಲಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಇದರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರು ವೈರಲ್ ವಿಡಿಯೋ ಒಂದಕ್ಕೆ ತಳ್ಕಾಕೊಂಡಿದೆ. ನಿದ್ದೆ ಬರ್ತಿಲ್ಲ, ನಂಗೆ ನಿದ್ದೆ ಬರ್ತಿಲ್ಲ ಎಂದ ದಾಸ. ನಂಗೆ ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಚಳಿ ತಡೆಯೋಕೆ ಆಗ್ತಿಲ್ಲ, ಕಂಬಳಿ ಕೊಡಿ ಎಂದ ಕಾಟೇರ. ಚಳಿ ಚಳಿ ಅಯ್ಯಯ್ಯೋ, ಸುಖ ನಿದ್ರೆ ಮಾಡ್ತಿದ್ದ ಸಾರಥಿಗೆ ನಿದ್ದೆಯೇ ಬರ್ತಿಲ್ವಂತೆ. ಚಳಿಗಾಲದಲ್ಲಿ ಬೆಚ್ಚಗೆ ಮಲಗ್ತಿದ್ದ ಕಾಟೇರನಿಗೆ ಜೈಲಿನಲ್ಲಿ ಕಂಬಳಿಯೂ ಇಲ್ಲ. ಕಳೆದ 97 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿರೋ ಕೊಲೆ ಆರೋಪಿ ದರ್ಶನ್ ಕೋರ್ಟ್ ಮುಂದೆ ಕಂಬಳಿಗಾಗಿ ಮನವಿ ಮಾಡಿಕೊಂಡಿದ್ದಾನೆ. ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿತ್ತು. ದರ್ಶನ್ ಸೇರಿ ಜೈಲಿನಲ್ಲಿರೋ 6 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಈ ವೇಳೆ ಆರೋಪಿಗಳ ಹಾಜರಾತಿಯನ್ನ ಕೋರ್ಟ್ ಪಡೆದುಕೊಂಡಿತು. ಸಿಆರ್ಪಿಸಿ 294 ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರು ಕಾಲಾವಕಾಶ ಕೋರಿದ್ರು. ಹೀಗಾಗಿ ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಮುಂದೂಡಲಾಯಿತು. ಈ ವೇಳೆ ದರ್ಶನ್ ಚಳಿ ಇದೆ, ಕಂಬಳಿ ಕೊಡ್ತಿಲ್ಲ, ನನಗೆ ಕಂಬಳಿ ಕೊಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾನೆ. ಮನೆಯಿಂದ ತಂದುಕೊಟ್ಟ ಕಂಬಳಿ ನೀಡುತ್ತಿಲ್ಲ, ತುಂಬಾ ಚಳಿ ಇದ್ರೂ ಹೆಚ್ಚುವರಿ ಕಂಬಳಿ ನೀಡುತ್ತಿಲ್ಲ. ವಿ ಕಾಂಟ್ ಈವನ್ ಸ್ಲೀಪ್. ತುಂಬಾನೇ ಚಳಿ ಇದೆ, ನಾವ್ಯಾರೂ ರಾತ್ರಿ ಮಲಗ್ತಿಲ್ಲ. ತುಂಬಾ ಚಳಿ ಇರುವುದರಿಂದ ಕಂಬಳಿ ಕೊಡಿ, ದಯವಿಟ್ಟು ಕಂಬಳಿ ಕೊಡಿಸಿ. ಹೀಗಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾನೆ. ಇದಕ್ಕೆ ಸ್ಪಂದಿಸಿದ ನ್ಯಾಯಾಧೀಶರು ಚಳಿ ಇದ್ದಾಗ ಕಂಬಳಿ ಕೊಡಬೇಕಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯದ ವಿಡಿಯೋ ವೈರಲ್ ಕೇಸ್. ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ. ಮತ್ತೊಂದು ಕಡೆ ಜೈಲಿನಲ್ಲಿರೋ ಉಗ್ರ ಶಕೀಲ್ ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ನೀಡಿದ ವಿಡಿಯೋ ವೈರಲ್ ಆಗಿತ್ತು. ಈ ಪ್ರಕರಣದ ಸಂಬಂಧ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ವೇಳೆ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದು ವಿಜಯಲಕ್ಷ್ಮಿಗೂ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎರಡನೇ ನೋಟಿಸ್ ಕೊಟ್ಟಾಗ ಉತ್ತರಿಸಿರೋ ಧನ್ವೀರ್, ವಕೀಲರೊಬ್ಬರು ನನಗೆ ಜೈಲಿನ ವಿಡಿಯೋ ಕಳುಹಿಸಿದ್ರು, ಆ ವಿಡಿಯೋವನ್ನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳುಹಿಸಿದ್ದೆ ಅಂತ ಧನ್ವೀರ್ ಹೇಳಿಕೆ ದಾಖಲಿಸಿದ್ದಾನೆ. ಈ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಹೋಗಿದ್ದು ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ನಡೆಸುವಂತೆ ಸಮ್ಮತಿ ನೀಡಲಾಗಿದೆ. ಹೀಗಾಗಿ ಜೈಲಿನ ರಾಜಾತಿಥ್ಯದ ವಿಡಿಯೋ ವೈರಲ್ ಕೇಸ್ ಈಗ ವಿಜಯಲಕ್ಷ್ಮಿ ಅವರಿಗೂ ಸುತ್ತಿಕೊಂಡಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.